ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಶ್ಚರ್ಯದ ಮತ್ತು ಆಘಾತಕಾರಿ ಹೇಳಿಕೆ ರಾಹುಲ್ ಗಾಂಧಿಯಿಂದ ಇವತ್ತು ಬಂದಿದೆ. ಬಹಿರಂಗವಾಗಿ ಮಾನ್ಯ ರಾಹುಲ್ ಗಾಂಧಿಯವರು ಹೇಳಿಕೆ ಕೊಡ್ತಾ ಇರೋದು ನೋಡಿಬಿಟ್ರೆ ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ, ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಇವ್ರ ಕಲ್ಪನೆ ಏನಿದೆ, ಇದನ್ನು ನೋಡಿದ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರ, ಈ ಒಂದು ಪಕ್ಷ ದೇಶದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಿಂದುಳಿದವ್ರ ಬಗ್ಗೆ ಸ್ಪಷ್ಟವಾಗಿ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಕಾಣ್ತಾ ಇದೆ. ಇಡೀ ದೇಶಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಹಿಂದುಳಿದವ್ರದ್ದು ಅವ್ರ ಬಗ್ಗೆ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಿಂದ 3 ಜನ ಹೇಳಿದ್ದಾರೆ. ಒಂದು ಮಾನ್ಯ ಸಿದ್ದರಾಮಯ್ಯನವರು, ಒಂದು ವೀರಪ್ಪ ಮೊಯ್ಲಿಯವರು, 3ನೇದು ಮಾನ್ಯ ಹರಿಪ್ರಸಾದ್ ಅವರು. ನೀವು ಬಹಿರಂಗ ಮಾಡಲಿಲ್ಲ. 9 ವರ್ಷ 1.5 ಲಕ್ಷ ಶಿಕ್ಷಕರನ್ನು ಬಳಸ್ಕೊಂಡ್ರು ಆ ಜಾತಿ ಜನಗಣತಿಗೆ ಕಾಂತರಾಜ್ ವರದಿ ರಿಪೋರ್ಟನ್ನು ಮಾಡೋದಿಕ್ಕೆ. 168 ಕೋಟಿ ರೂಪಾಯಿ ಬಡವರ ತೆರಿಗೆ ಹಣ ಖರ್ಚು ಮಾಡೋದು. ಇವತ್ತು ಕ್ಯಾಬಿನೆಟಲ್ಲಿ ಇಡ್ತೀವಿ, ನಾಳೆ ಕ್ಯಾಬಿನೆಟಲ್ಲಿ ಇಡ್ತೀವಿ ಅಂತ ಹೇಳ್ತಾ ಬಂದರು. ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ 9 ವರ್ಷ ಕೆಳಗಿದ್ದಾಗ ವಿಧಾನ ಪರಿಷತ್ತು ನಾನು ಪ್ರಸ್ತಾಪ ಮಾಡಿದೆ. ನನ್ನ ಜೊತೆಗೆ ಕಾಂಗ್ರೆಸ್ನವರು 2 ಪ್ರಸ್ತಾಪ ಮಾಡಿದ್ರು, ಮನೆ ಉಗ್ರಪ್ಪನವರು ಮತ್ತು HM ರೇವಣ್ಣವರು. ಆದರೆ ನಮ್ಮ ಸರ್ಕಾರ ಮುಗಿಯೋದ್ರೊಳಗೆ, ಚುನಾವಣೆ ಬರೋದ್ರೊಳಗೇನೆ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಯಾವಾಗಾಗಿದ್ದರು ಸಿದ್ದರಾಮಯ್ಯವರು, ಅವರು ಫ್ಲೋರ್ ಆಫ್ ದಿ ಹೌಸ್ ವಿಧಾನ ಪರಿಷತ್ನಲ್ಲಿ ಆಶ್ವಾಸನೆ ಕೊಟ್ಟರು. 9 ವರ್ಷ ಆದರೂ ಕೂಡ ಅದನ್ನು ಬಿಡುಗಡೆ ಮಾಡಲಿಲ್ಲ. ನಾನು ಕಾಂತರಾಜ್ ಅವ್ರ ಹತ್ರನೇ ಮಾತಾಡಿದೆ, ಆ ಸಮಿತಿ ಅಧ್ಯಕ್ಷರನ್ನ, ಆಯೋಗದ ಅಧ್ಯಕ್ಷರು. ಸರ್, ಮುಖ್ಯಮಂತ್ರಿ ಹೇಳಿ ನಾಳೆನೇ ನಾನು ಕೊಟ್ಬಿಡ್ತೀನಿ ಅಂತಂದಿದ್ರು ಅವರು. ಮುಖ್ಯಮಂತ್ರಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹಿಂದುಳಿದವ್ರನ್ನ, ದಲಿತರನ್ನ ಮೆಟ್ಲಾಗಿ ಬಳಸ್ಕೊಳ್ತಾ ಹೋದ್ರು. ಅಧಿಕಾರವನ್ನು ಹಿಡಿಬೇಕು ಅನ್ನೋದಕ್ಕೆ ಮೆಟ್ಲು, ಬೇರೆ ಇನ್ನೇನು ಉದ್ದೇಶ ಅಲ್ಲ. ಗಜಾನನ ಭಟ್ ಅವರು ಮಾನ್ಯ ಜಾರ್ಜ್ ಅವ್ರಿಗೆ ಈಗ ಆದೇಶ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರ ಮೇಲೆ FIR ಬಿದ್ದಿದೆ. ಸ್ಮಾರ್ಟ್ ಮೀಟರ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರಗಳದ್ದು ನಡೆದಿದೆ. FIR ಬಿದ್ದ ಮೇಲೆ ಮಂತ್ರಿಯಾಗಿ ಇವ್ರು ಹೆಂಗೆ ಮುಂದುವರಿತಾರೆ? ನನಗೆ ಬಹಳ ಆಶ್ಚರ್ಯ. ನನ್ನ ಮೇಲೆ ಒಂದು FIR ಬಿತ್ತು, ಯಾರ್ದು ಹೇಳಿದೆ ಕೇಳಿದೆ ನಾನು ರಾಜೀನಾಮೆ ಕೊಟ್ಟೆ. ಕೇಂದ್ರದ ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ರಾಜೀನಾಮೆ ಕೊಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೆ. ನನಗೆ 2 ದಿನ ಸಮಯ ಕೊಡಿ ಅಂತಂದರು. ದಯವಿಟ್ಟು ಬೇಡ, ನಾನು ರಾಜೀನಾಮೆ ಕೊಡ್ತೀನಿ. ರಾಜೀನಾಮೆ ಕೊಟ್ಟ ನಂತರ ನೀವು ಇಲ್ಲಿ ತನಿಖೆ ಆಗಲಿ, ನಿರ್ದೋಷಿಯಾಗಿ ಹೊರಗೆ ಬರ್ತೇನೆ, ಆಮೇಲೆ ಸಚಿವ ಸಂಪುಟಕ್ಕೆ ಸೇರಿಸೋದು ಬಿಡೋದು ನಿಮ್ಮದು ಅಂತ ಕೇಳಿದ ನಂತರ ಆ 2 ದಿನದಲ್ಲೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಏನು ದೊಡ್ಡ ಮೆರವಣಿಗೆ ಮಾಡಿದ್ರು. FIR ಬಿದ್ದಿದೆ, ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ. ಇವ್ರಿಗೆ ಕೇಳಿ ನಾನು ಕೊಡಲಿಲ್ಲ. ಕೇಂದ್ರ ನಾಯಕ ಒಪ್ಪಿಗೆ ತಗೊಂಡು ರಾಜೀನಾಮೆ ಕೊಟ್ಟೆ. ಈಗ ಜಾರ್ಜ್ ಮೇಲೆ FIR ಬಿದ್ದಿರೋಂಥ ಈ ಸಂದರ್ಭದಲ್ಲಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿರೋಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಆ ಹೋರಾಟದ ಮನೋಭಾವ ಎಲ್ಲೋದು ನಿಮ್ಮದು? ವಿರೋಧ ಪಕ್ಷಕ್ಕೆ ಮಾತ್ರನ ಈ ರೀತಿ FIR ಬಿದ್ದಂಥ ಸಂದರ್ಭ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ನಿಮ್ಮದೇ ಸಚಿವ ಸಂಪುಟದ ವ್ಯಕ್ತಿ ಮೇಲೆ ಸ್ಮಾರ್ಟ್ ಮೀಟರ್ ಬಗ್ಗೆ ಸ್ಪಷ್ಟವಾಗಿ FIR ಬಿದ್ದಿದೆ. ಹಾಗಾಗಿ ಅವ್ರು ರಾಜೀನಾಮೆ ತಗೋಬೇಕು. ಅವ್ರು ರಾಜೀನಾಮೆ ಕೊಡಲ್ಲ, ಜಾರ್ಜ್ ಅವರಾಗ ರಾಜೀನಾಮೆ ಕೊಡಲ್ಲ, ನೀವು ರಾಜೀನಾಮೆ ಕೊಡಬೇಕು. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸುರ್ಜೇವಾಲಾ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ. ಅವ್ರು ಸಿದ್ದರಾಮಯ್ಯನವ್ರಿಗೆ ಇಳಿಸೋಕ್ಕೆ ಬಂದಿದ್ದಾರೋ, DK ಶಿವಕುಮಾರ್ ಕೂರಿಸೋದಕ್ಕೆ ಬಂದಿದ್ದಾರೋ, ಅಥವಾ ಏನಾದರೂ ಕೂಡ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ಕೊಳಕ್ಕೆ ಬಂದಿದ್ದಾರೋ ನನಗೆ ಗೊತ್ತಿಲ್ಲ. ಎಲ್ಲ ಶಾಸಕರ ಸಭೆ ಮಾಡಿದ್ರು, ಎಲ್ಲ ಮಂತ್ರಿಗಳ ಸಭೆ ಮಾಡಿದ್ರು. ಆದರೆ ನನಗೇನು ಅಭ್ಯಂತರ ಇಲ್ಲ. ಯಾಕೆಂದರೆ ಕೇಂದ್ರದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯವರು ಮಾಡಿಕೊಂಡೆ ಅವ್ರ ಪಕ್ಷದ. ಆದರೆ ದುರ್ದೈವ, ಅಧಿಕಾರಿಗಳ ಸಭೆ ತಗೋತಾರೆ ಅಂತಂದರೆ ಇವರು ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದೆಯಾ? ಸಂವಿಧಾನ ಬಾಹಿರವಾದ ಸಭೆ ಅಧಿಕಾರಿಗಳು ಕರೆಯೋದಕ್ಕೆ ಅಧಿಕಾರವೇ ಇಲ್ಲ. ಸ್ವತಃ ರಾಜಣ್ಣ ಹೇಳಿದ್ದಾರೆ, ಮಂತ್ರಿಗಳು, KN ರಾಜಣ್ಣ ಅವರು, ಸಹಕಾರಿ ಮಂತ್ರಿಗಳು, ಯಾವ ಕಾರಣಕ್ಕೂ ಕೂಡ ಸುರ್ಜೇವಾಲಾ ಕರೆದ ಸಭೆಗಳ ಅಧಿಕಾರಿಗಳು ಹೋಗಬಾರ್ದು. ಇಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದು ಇದೆಯಲ್ಲ, ಈ ಸರ್ಕಾರ ಸಂವಿಧಾನಬದ್ಧವಾಗಿ ಇಲ್ಲ ಅಂದಮೇಲೆ ಬದುಕಿದ್ರು ಸತ್ತಂಗೇನೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದಿರೋದ್ರಿಂದ ಅವರು ಸಂವಿಧಾನ ಬಾಹಿರವಾದ
ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವರು ಕುರ್ಚಿ ಉಳಿಸ್ಕೋಬೇಕು, ಸುರ್ಜಿವಾಲವನ್ನು ಮೈ ಮೇಲೆ ಹಾಕೋಕ್ಕೆ ಅವ್ರು ತಯಾರಿಲ್ಲ. ಈ ದಿಕ್ಕಿನಲ್ಲಿ ಅವರು ಪ್ರಯತ್ನ ನಡೆಸ್ತಿದ್ದಾರೆ. ಸಂವಿಧಾನ ಬಾಹಿರವಾದ ಅಧಿಕಾರಿಗಳ ಸಭೆ ನಡೆದಕ್ಕೋಸ್ಕರ ಅವರು ಕ್ಷಮೆ ಕೇಳಬೇಕು ಮತ್ತು ಸಂವಿಧಾನವನ್ನು ಉಳಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಬೇಕು ಅಂತ ಈ ಮಾನ್ಯ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು, ಅವ್ರು ಏನಾದ್ರು ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅರಣ್ಯದ ಬಗ್ಗೆ ಜಾನುವಾರುಗಳ ಬಗ್ಗೆ ಅವರೊಂದು ಸೂಚನೆ ಹೊರಡಿಸಿದ್ದಾರೆ. ವಿಚಿತ್ರವಾದ ಆದೇಶ. ರಾಜ್ಯದ ರೈತರು ತಮ್ಮ ಜಾನುವಾರುಗಳನ್ನು ಮೇಯಿಸಲು ಕಾಡಿನೊಳಗೆ ಹೋಗುವಂತಿಲ್ಲ ಎಂದು ನಿರ್ಬಂಧಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದನ, ಕರು, ಕುರಿ, ಮೇಕೆ ಈ ರೀತಿ ಎಲ್ಲ ಜಾನುವಾರುಗಳು ಕಾಡೊಳಗೆ ಹೋಗಬಾರ್ದಂತೆ. ಇಂಥ ವ್ಯಕ್ತಿ ಕಾಡು ಮನುಷ್ಯ, ಅರಣ್ಯ ಮಂತ್ರಿ. ಇವರಿಗೆ ಗೋಮಾಳಗಳು ಮುಚ್ಚಾಕಿದ್ರು. ಈಗಾಗಲೇ ಇಡೀ ರಾಜ್ಯದಿಂದ ಗೋಮಾಳಗಳೆಲ್ಲ ಮುಚ್ಚಾಕಿದ್ರು. ಇದರ ಜೊತೆಗೆ ಈಗ ಈ ಒಂದು ಆದೇಶ ಹೊರಡಿಸಿರೋದ್ರಿಂದ ಏನಾಗುತ್ತೆ, ನಮ್ಮ ರಾಜ್ಯದಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಿದೆ. ರಸಗೊಬ್ಬರಗಳನ್ನು ವಿದೇಶದಿಂದ ನಾವು ತರಿಸ್ಕೋತಾ ಇದ್ದೀವಿ. ಈ ರೀತಿ ಸಾವಯವ ಕೃಷಿಗೆ ಅನುಕೂಲ ಆಗಂತ ಗೊಬ್ಬರ ನಮ್ಮ ದನ ಕರುಗಳಿಂದ ಸಿಗತ್ತೆ, ಕುರಿಯಿಂದ ಸಿಗತ್ತೆ. ಇವನ್ನ ನೀವು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೊರಟ್ರೆ ನೀವು ಅರಣ್ಯ ಮಂತ್ರಿಗಳನ್ನು ಕರಿಬೇಕು. ಏನಂತ ಕರಿಬೇಕು? ನಿಮ್ಮ ಅರಣ್ಯ ಮಂತ್ರಿ ಅಂತ ಕರೆಯೋಕೆ ಇಷ್ಟಪಡಲ್ಲ, ಕಾಡು ಮನುಷ್ಯನನ್ನು ಕರೆಯೋಕೆ ಇಷ್ಟಪಡ್ತೀವಿ. ಪಶ್ಚಿಮ ಘಟ್ಟಗಳ ಏರಿಯಾದಲ್ಲಿ ಸಾವಿರಾರು ಹಳ್ಳಿಗಳಿದೆ. ಆ ಸಾವಿರಾರು ಹಳ್ಳಿಗಳಿಗೆ ಈ ರೀತಿ ಹಳ್ಳಿಗಳಿಗೆ ನೀವು ಮನುಷ್ಯರೇ ಹೋಗಬೇಡಿ ಅಂತ ನಾಳೆ ಇವರು ಒಂದು ಕಾನೂನು ತಂದರೂ ಆಶ್ಚರ್ಯ ಇಲ್ಲ. ಇದನ್ನೇನು ತಂದಿದ್ದೀರಿ ನಿರ್ಬಂಧ, ಆ ಒಂದು ಕಾಡುಗಳಿಗೆ ಜಾನುವಾರುಗಳು ಹೋಗ್ಬಿಡುದು ಅಂತೇನು ಆಜ್ಞೆ ಮಾಡಿದ್ದೀರಿ, ಇದನ್ನು ವಾಪಸ್ ತಗೊಂಡಿದ್ರೆ ನೀವು ಮನುಷ್ಯರಾಗ್ತೀರಿ, ಇಲ್ಲಾಂದರೆ ಕಾಡು ಮನುಷ್ಯರೇ ನೀವು. ಅದಕ್ಕೋಸ್ಕರ ಇದನ್ನು ತಕ್ಷಣ ವಾಪಸ್ ತಗೋಬೇಕು ಅಂತ ಒತ್ತಾಯನೂ ಕೂಡ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ, ದೇಶದ ಹಿಂದುಳಿದವರು ದಲಿತರು ನಿಮ್ಮ ಕೈಯಲ್ಲಿ ಉದ್ಧಾರ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಿಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಈಗೂ ಸರ್ಕಾರ ಒಂದು ಇರೋದ್ರಿಂದ ಕುಟ್ಟು ಅಂತ ಜೀವ ಇಟ್ಕೊಂಡಿದೆ. ಇದು ಯಾವತ್ತು ಈ ಜೀವ ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ದೇಶ ಜನರು ತುಂಬ ಸ್ಪಷ್ಟವಾಗಿ ಹೇಳ್ರಿ, ನಮಗೆ ಹಿಂದುಳಿದವ್ರ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ. ನಿಮ್ಮ ರಾಹುಲ್ ಗಾಂಧಿನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ತುಂಬ ನೊಂದು ಹೇಳ್ತಾ ಇದ್ದೀನಿ. ಇಷ್ಟು ವರ್ಷ ಈ ದೇಶವನ್ನು ಕಾಂಗ್ರೆಸ್ ಆಡ್ಕೊಂಡು ಬಂತಲ್ಲ, ಹಿಂದುಳಿದವ್ರಿಗೆ ದಲಿತರಿಗೆ ಏನೂ ಮಾಡದೇನೆ ಅವ್ರ ಸಮಸ್ಯೆನೇ ನನಗೆ ಗೊತ್ತಿರಲಿಲ್ಲ ಅನ್ನೋಂಥ ಮಾತ್ರ ರಾಹುಲ್ ಗಾಂಧಿನೇ ಹೇಳಿರ್ಬೇಕಾದ್ರೆ, ನನಗೆ ಗೊತ್ತು ಅಂತ ಸಿದ್ದರಾಮಯ್ಯ ಅವರು ಹೇಳಿ ಅವರು ಗೊತ್ತಿದ್ರೂ ಕೂಡ ಮೋಸ ಮಾಡಿದ್ರು. ಅವ್ರಿಗೇನು ನಡೆಯಲ್ಲ. ಇಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಹಿಂದುಳಿದವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಹಿಂದುಳಿದವರಿಗೆ ದಲಿತರಿಗೆ ನೀವು ಮೆಟ್ಲಾಗಿ ಬೆಳೆಸ್ಕೊಂಡು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಅಧಿಕಾರ ರಾಜ್ಯದಲ್ಲಿ ಮಾಡಿದಿರಿ. ದೇಶದಲ್ಲಂತೂ ಹಿಂದುಳಿದವರು ದಲಿತರು ನಿಮ್ಮನ್ನು ಕೈ ಬಿಟ್ಟಾಯಿತು, ಇಲ್ಲೂ ಕೈ ಬಿಡುವಂಥ ಸ್ಥಿತಿ ಹತ್ತಿರ ಇದೆ. ಅದಕ್ಕೋಸ್ಕರ ದೇಶದ ಜನರು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ.